ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ಇವಾಗ ಪ್ರೆಸೆಂಟ್ ಡೆಲ್ಲಿಯಲ್ಲಿ ಇದ್ದೀನಿ. 2:40ಕ್ಕೆ ಟ್ರೈನ್ ಇದೆ ಡೆಲ್ಲಿಯಿಂದ ಅಹಮದಾಬಾದ್ಗೆ. ನಾಳೆನೇ ಮ್ಯಾಚ್ ಇರೋದು, ಹೋಗಬೇಕು. ಅದಕ್ಕಿಂತ ಮುಂಚೆ 3 ದಿನದಿಂದ ಇದೇ ರೂಮಲ್ಲಿ ಇರ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಧನುಷ್ ಅಂತ ಒಬ್ಬರು ಫ್ರೆಂಡ್ ಆಗಿದ್ರು, ಅವ್ರು ಕನ್ನಡದವರು. ಇವಾಗ ಈ ರೂಮಲ್ಲಿ 3 ಜನ ಇರ್ತಾರೆ. ಅವ್ರ ಸ್ಟೂಡೆಂಟು, ಆರ್ಕಿಟೆಕ್ಚರ್. ನಾನು ಫಸ್ಟ್ ದಿನ ಬಂದು ಈ ರೂಮ್ ನೋಡಿ ಶಾಕ್ ಆದೆ. ಏನಪ್ಪ ರೂಮ್ ಈ ಥರ ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯಿತು ಜಸ್ಟ್ ಇವರು ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಅಲ್ಲ, ಈ ಥರ ಇರುತ್ತಂತ ವರ್ಕ್ ಅಂತ. ನಾನಂತೂ ನೋಡಿಲ್ಲ ಆರ್ಕಿಟೆಕ್ಚರ್, ನಮ್ಮ ಫ್ರೆಂಡ್ಸಲ್ಲಿ ಯಾರೂ ಇಲ್ಲ. ಆಲ್ಮೋಸ್ಟ್ ನೋಡಿ ಯಾವ ಥರ ದಿನ ಇಲ್ಲಾಂದರೆ ಈ ಥರ ಎಷ್ಟು 3-4 ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಬಂದಾಗಿಂದ ನೋಡ್ತಾ ಇದ್ದೆ. ಜಸ್ಟ್ ಅದು ಅವ್ರು ಕೊಡೋದೇ ಆ ಥರ ಅಂತೆ. ಪ್ರಾಕ್ಟಿಕಲ್ ಅಂತ ತೇರಿ ಆಲ್ಮೋಸ್ಟ್ ಪ್ರಾಕ್ಟಿಕಲೇ ಜಾಸ್ತಿ ಇರುತ್ತಂತೆ. ಇವಾಗೇನು ಬ್ಯಾಗ್ ರೆಡಿ ಆಗಿದೆ. ಇವಾಗ ಇಲ್ಲಿಂದ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿಂದ ಅಹಮದಾಬಾದ್ಗೆ. ನೋಡೋಣ. ಈ 3 ದಿನ ನನಗೆ ಉಳ್ಕೊಳ್ಳೋಕೆ ಸ್ಥಳ ಕೊಟ್ಟಿರೋ ಧನುಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟೇಷನ್ ಕಡೆಗೆ. ಅದಕ್ಕಿಂತ ಮುಂಚೆ ಸೈಕಲ್ ತುಳಿಬೇಕು ಅಂದ್ಕೊಂಡಿದ್ದೀನಿ 2 ಕಿಲೋಮೀಟ್ರು ಸಿಟಿ ಒಳಗಡೆ. ಅದೇನಾಗುತ್ತೋ ಗೊತ್ತಿಲ್ಲ. ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಕೊನೆಗೂ ಧನುಷ್ ಅವರು 3 ದಿನ ಇತ್ತು ಜರ್ನಿ. ಚೆನ್ನಾಗಿತ್ತು, ಹೆಲ್ಪ್ ಮಾಡಿದ್ದು. ಥ್ಯಾಂಕ್ಸ್ ಬ್ರೋ. ಇದು 2ನೇ ವರ್ಷ, ಮತ್ತೆ ಸಿಗೋಣ 3ನೇ ವರ್ಷಕ್ಕೆ. ಬಾಯ್. ಇಲ್ಲಿಂದ ನಮ್ಮ ಪ್ರಯಾಣ ಮೆಟ್ರೋಗೆ, ಅಲ್ಲಿಂದ ರೈಲ್ವೆ ಸ್ಟೇಷನ್ ಇದೆಯಂತೆ. ಇದು ರೆಡ್ ಫೋರ್ಟ್. ಇದು ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಚಾಲೆಂಜ್ ಮಾಡಿದ್ದೆ, ಈ ಥರ ಸೈಕಲಲ್ಲಿ 2 ಕಿಲೋಮೀಟರ್ ತುಳಿದೀನಿ ಸಿಟಿ ಒಳಗಡೆ ಅಂತ. ಫೈನಲ್ ಆಗಿ ತುಳಿದಿದ್ದೀನಿ. ಇದೊಂದು ರೀಲ್ಸ್ನ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ. ಅಕಸ್ಮಾತ್ ಯಾರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಿ. ಈ ತಾತಿಗೆ ಅವ್ರ ದಾಸರ್ ಬಾಯ್. ಇಲ್ಲಿಂದ ನಮ್ಮ ಪ್ರಯಾಣ ರೈಲ್ವೆ ಸ್ಟೇಷನ್ಗೆ. ತುಳಿಯೋಕ್ಕಾಗಲ್ಲ ಗುರು, ಈ 3 ಗಾಲಿ, ಈ ಸೈಕಲ್ ತುಳಿದ್ಬಿಡೋದು. ಈ 3 ಗಾಲಿ ಇದೆಯಲ್ಲ, ಈ 3 ಗಾಲಿ ಹಾಕ್ಕೊಂಡು ತುಳಿಯೋಕ್ಕಾಗಲ್ಲ. ಆಯ್ ಫೈನಲಿ ಈ ಆಟ ಹಿಡ್ಕೊಂಡಿದ್ದೀನಿ. ಇವಾಗ 2:55ಕ್ಕೆ ಟ್ರೈನ್ ಇರೋದು. ರೀಚ್ ಆಗ್ತೀನಿ ಗೊತ್ತಿಲ್ಲ. ಟೈಮ್ನ ಫಾಲೋ ಮಾಡಿದ್ರೆ ಹಿಂಗೆ ಆಗೋದು 100%. ಆಲ್ಮೋಸ್ಟ್ ಆದರೆ ತುಂಬ ಟೈಮ್ ಇತ್ತು, 2 ಗಂಟೆ ಟೈಮ್ ಇತ್ತು. ಅದನ್ನ ನಾನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ. ಆದರೆ ಬಂದಿದ್ದು ಮಾತ್ರ ರಾಂಗ್ ಟೈಮ್ ನಾನು ಬಂದಿದ್ದು. ನೋಡೋಣ ಇವ್ರು ಅಕಸ್ಮಾತ್ ರೀಚ್ ಮಾಡ್ತಾರೆಲ್ಲ ಗೊತ್ತಿಲ್ಲ. ನಂದೇ ತಪ್ಪು, ಏನು ಮಾಡೋಕ್ಕಾಗಲ್ಲ. 2 ಗಂಟೆ 55 ನಿಮಿಷ ಕರೆಕ್ಟಾಗಿ ಟ್ರೈನ್ ಮೂವ್ ಆಗುತ್ತೆ. ಅಷ್ಟೊಡೆ ನಾನು ರೀಚ್ ಆಗ್ತೀನಿ ಗೊತ್ತಿಲ್ಲ. ಇವಾಗ ನನ್ನ ಜೀವನದಲ್ಲಿ ಈ ಥರ ಟ್ರೈನ್ ಯಾವತ್ತೂ ಏರಿದ್ದಿಲ್ಲ. ಒಂದೇ 1 ಸೆಕೆಂಡ್ ಲೇಟ್ ಆಗಿದ್ರು ಆಲ್ರೆಡಿ ಮೂವ್ ಆಗಿತ್ತು. ಈ ರಶ್ಶಲ್ಲಿ ಮೇಲೆ ಕೆಳಗಡೆ ಬಿದ್ದುಬಿಟ್ಟು ಅದರಲ್ಲೂ ಸ್ಟೇಷನ್ನ ಚೇಂಜ್ ಮಾಡಿಬಿಟ್ಟು ಟಿಕೆಟ್ ಇಸ್ಕೊಂಡು ಬರೋಷ್ಟಿಗೆ ಬರೀ 4 ನಿಮಿಷ ಇಸ್ಕೊಂಡು ಟಿಕೆಟ್ನ 4 ನಿಮಿಷ ಇದ್ದರೆ ಬರೀ 16ನೇ ಪ್ಲಾಟ್ಫಾರ್ಮಿಂದ 3ನೇ ಪ್ಲಾಟ್ಫಾರ್ಮ್ ಬರಬೇಕು. ಈ ಥರ ಯಾವತ್ತೂ ನಾನು ನೋಡಿಲ್ಲ, ಈ ಥರ ರಿಸ್ಕ್ ತೊಗೊಂಡಿಲ್ಲ. ಫೈನಲಿ ಕೂತ್ಕೊಂಡಿದ್ದೀನಿ. ನಿನ್ನೆ ಡೆಲ್ಲಿಯಿಂದ ಟ್ರೈನ್ ಏರಿದ್ದು, ಇವಾಗ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಇದು ಹೊರಗಡೆ, ಜಸ್ಟ್ ಇದು ಒಳಗಡೆ. ನಿನ್ನೆಯಿಂದ ನಿದ್ದೆ ಮಾಡಿಲ್ಲ, ಒಂದು 14 ಗಂಟೆ ಬರೀ ಕೂತ್ಕೊಂಡೇ ಇದ್ದೆ. ಟ್ರೈನಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ರೀಸನ್ ಏನಂದರೆ ನನ್ನ ಒಂದು RCB ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಕಾಪಿರೈಟ್ ಕೊಟ್ಟು ರಿಮೂವ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಜಸ್ಟ್ ಇವಾಗ ಬಣ್ಣ ಬರ್ತಾರೆ, ಅವ್ರು ಪಿಕಪ್ ಮಾಡ್ಕೊಂಡು ರೂಮ್ಗೆ ಹೋಗ್ತಾರೆ. ಆಮೇಲೆ ತಿಳಿಸ್ಕೊಡ್ತೀನಿ ಏನಾಯಿತು. ಇದು ನಾರ್ಮಲ್ ಮ್ಯಾಚಿಗೆ ಇಷ್ಟು ಜನ, ಏನು ಕ್ವಾಲಿಫೈ ಅಲ್ಲ, ಫೈನಲ್ ಅಲ್ಲ, ಏನಲ್ಲ, ನಾರ್ಮಲ್ ಮ್ಯಾಚ್. RCB ವರ್ಸಸ್ GG ಮ್ಯಾಚ್ಗೆ ಇಷ್ಟು ಜನ. ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ಇದೇ ಥರ ಹೇಳ್ಬಿಟ್ಟು ಹಳೆ ವಿಡಿಯೋದೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸ್ಟೇಡಿಯಮ್ಗೆಲ್ಲ ಹೋಗ್ತಾಯಿದ್ದೆ. ರೆಗ್ಯುಲರಾಗಿ ಯಾರು ನನ್ನ ಬ್ಲಾಗ್ ನೋಡ್ತಾ ಇರ್ತೀರ ಅವ್ರಿಗೊಂದು ಗೊತ್ತಿರುತ್ತೆ. ಇವಾಗ ಆ ಬ್ಲಾಗ್ ಎಲ್ಲ ನನ್ನ ಅಕೌಂಟಲ್ಲಿಲ್ಲ. ಕಂಪ್ಲೀಟಾಗಿ IPL ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ಕಂಪ್ಲೀಟಾಗಿ ಡಿಲೀಟ್ ಮಾಡಿದ್ದಾರೆ ಎಲ್ಲ ವೀಡಿಯೋಸು. ಆ್ಯಂಡ್ ಶಾರ್ಟ್ಸ್ ವೀಡಿಯೋಸು, ಲೆಂತ್ ವೀಡಿಯೋಸು, ಟೋಟಲ್ ಲೆಂತ್ ವೀಡಿಯೋ 7 ಮ್ಯಾಚ್ದು. ಅದು ಬಿಟ್ಟರೆ ಶಾರ್ಟ್ಸ್ ವೀಡಿಯೋ ಬಂದುಬಿಟ್ಟು 3 ಡಿಲೀಟ್ ಮಾಡಿದ್ದಾರೆ. ಕಂಪ್ಲೀಟಾಗಿ ನಾನೇನೋ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಅವ್ರದ್ದೊಂದು ರೂಲ್ಸ್ ಇರುತ್ತೆ, ಸ್ಟೇಡಿಯಂ ತೋರಿಸ್ಬಾರ್ದು, ಆಮೇಲೆ ಪ್ಲೇಯರ್ಸ್ನ ತೋರಿಸ್ಬಾರ್ದು, ಆಮೇಲೆ ಸ್ಕೋರ್ ಬೋರ್ಡ್ನ ತೋರಿಸ್ಬಾರ್ದು ಅಂತಿರುತ್ತೆ. ಅದಕ್ಕೆ ಕೊಟ್ಟು ರಿಮೂವ್ ಮಾಡಿದ್ದಾರೆ. ಇಲ್ಲ ನಾನು ಅಗ್ರೆಸಿವಿಂದ ಬೇರೆಯವ್ರಿಗೆ ಕಿರ್ಚಾಡೋದ್ರಿಂದ ರಿಮೂವ್ ಮಾಡಿದ್ದಾರೆ. ಒಂದು ಕಾರಣ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಮೇಲ್ ಬಂತು, ವೀಡಿಯೋಸು ರಿಮೂವ್ ಆಯಿತು. ಇವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇವಾಗ ಮೊನ್ನೆ 29ನೇ ತಾರೀಕು ಆಗಿದ್ದು. ನಾನು ಡೆಲ್ಲಿಯಿಂದ ಇನ್ನೇನು GT ಮ್ಯಾಚಿಗೆ ಬರಬೇಕಾಗಿತ್ತು. ಅವತ್ತಿನ ದಿನವೇ ಡೆಲ್ಲಿದು ವೀಡಿಯೋ ಬ್ಲಾಗ್ ಅಪ್ಲೋಡ್ ಮಾಡಿದೆ. 3 ಗಂಟೆಗೆ ಅಪ್ಲೋಡ್ ಮಾಡಿದೆ. 4 ಗಂಟೆಗೆ ಮೇಲ್ ಬಂತು, ಆಲ್ಮೋಸ್ಟ್ ರಿಮೂವ್ಡ್ ಯುವರ್ ವೀಡಿಯೋಸ್ IPL ವೀಡಿಯೋಸ್ ಅಂತ. ಆಲ್ಮೋಸ್ಟ್ ಆ ವೀಡಿಯೋನೂ ರಿಮೂವ್ ಆಯಿತು ಡೆಲ್ಲಿದು. ಆಲ್ಮೋಸ್ಟ್ ಟೋಟಲ್ 8 ವೀಡಿಯೋ, ಆಮೇಲೆ 4 ಶಾರ್ಟ್ಸ್ ವೀಡಿಯೋನು ಕಂಪ್ಲೀಟಾಗಿ. ನಾನಿವಾಗ ಇದು ಯೂಟ್ಯೂಬ್ಗೋಸ್ಕರ ಮಾಡಬೇಕಂತ 1-2 ತಿಂಗಳಿಂದ ಪ್ಲ್ಯಾನ್ ಮಾಡಿ, ಇಷ್ಟು ಜರ್ನಿ ಮಾಡಿ, ಆ ಟಿಕೆಟ್ಗೆ ನಾಯಿ ಥರ ಬೇಡ್ಲಾಡಿ ನೋಡಿ. ಆಲ್ಮೋಸ್ಟ್ ಟಿಕೆಟ್ ಎಲ್ಲ ನಾನು ಇದು ನಾಮಿನೇಷನ್ ಮಾಡಿ ಒಂದು ಮೆಮೊರೀಸಿಗೆ ಕವರ್ ಮಾಡಿ ಇಕ್ಕಿದ್ದೆ. ಇವಾಗ ಇಷ್ಟು ದುಡ್ಡು ಖರ್ಚು ಮಾಡಿ ವ್ಯರ್ಥ ಅಂತೇನಿಲ್ಲ. ಒಳ್ಳೆ ಮೆಮೊರೀಸು, ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ದೀನಿ. ಆದರೆ ನಾನು ಯೂಟ್ಯೂಬ್ಗೆ ಇನ್ನೇನು ಇವಾಗ ಅಡ್ಜಸ್ಟ್ ಆಗ್ತಾಯಿದ್ದೆ. ಅಂಥ ಟೈಮಲ್ಲಿ ಇವಾಗ ಈ ಥರ ಸ್ಟ್ರೈಕ್ ಕೊಟ್ಟು ಕಂಪ್ಲೀಟಾಗಿ ಏನೋ ವೀಡಿಯೋ ಆಗದೇ ಇರೋದಾದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಇವಾಗ ಇನ್ನೂ ಒಂದು ಸ್ಟ್ರೈಕ್ ಬಂದರೆ, ಅಕಸ್ಮಾತ್ ನಾನು ಸ್ಟೇಡಿಯಮ್ದೇನೋ ಒಂದು ವೀಡಿಯೋ ತೋರಿಸಿದ್ದು ಹಾಕಿದ್ರೆ, ಅಕಸ್ಮಾತ್ ಅವರೇನೋ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರೆ ಕಂಪ್ಲೀಟಾಗಿ ಅಕೌಂಟೇ ಡಿಲೀಟ್ ಆಗುತ್ತೆ. ಹಂಗಂದರೆ 3 ರಿಂದ 4 ವರ್ಷ ನಾನು ಮಾಡಿದ್ದು ವ್ಯರ್ಥ ಆಗುತ್ತೆ.
ಆಮೇಲೆ ಈ ರೀಸೆಂಟಾಗಿ IPL ವೀಡಿಯೋಸ್ಗೂ ಚೆನ್ನಾಗಿ ದುಡ್ಡು ಅರ್ನ್ ಆಗಿತ್ತು. ಇಲ್ಲಾಂದರೆ ಒಂದು $160, ಇಲ್ಲಾಂದರೆ ಅದು ಒಂದು 15,000-16,000 ರೂಪಾಯಿ ದುಡ್ಡು. ಅದು ನನಗೆ ಬಂದಿದ್ದರೆ ಅದು ಬರಲಿ ಅಂತ ಕಾಯ್ಕೊಂಡಿದ್ದೆ. ನೆಕ್ಸ್ಟ್ ಮ್ಯಾಚ್ಗೆ ನನಗೂ ಯೂಸ್ ಆಗುತ್ತೆ, ತುಂಬ ಜನ ಕೊಡೋರ್ಗೂ ನಾನು ಸ್ವಲ್ಪ ಕೊಟ್ಟು ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಹತ್ರನೇ ಹೇಳಿದ್ದೆ, ಸರ್ ಯೂಟ್ಯೂಬಲ್ಲಿ 1,00,000 ಮಾಡ್ತೀನಿ. ದುಡ್ಡು ಮಾಡೋದು ದೊಡ್ಡ ವಿಷಯ ಅಲ್ಲ, ಮಾಡ್ಬೋದು, ಆದರೆ ಮೇಯ್ನ್ ಕಂಟೆಂಟ್ ಆಗುತ್ತೆ. ನನ್ನ ಒಂದು ಜರ್ನಿಯಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ದೆ. ಆದರೆ ಮುಂದೆ ಇನ್ನೂ ಹೋಗ್ತಾ ಕಲಿತಾ ಇದ್ದೆ. ಆದರೆ ಇವಾಗ ಆ ದುಡ್ಡು ಹೋಯ್ತು, ಡಾಲರ್ ಹೋಯ್ತು, ವೀಡಿಯೋಸು ಹೋಯ್ತು. ಕಂಪ್ಲೀಟಾಗಿ ಇವಾಗ ಅಕೌಂಟು ಡೇಂಜರಲ್ಲಿದೆ. ಅದಕ್ಕೆ ಈ ಅಕೌಂಟಲ್ಲಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೆಂಗೆ ಹೋಗೋದು, ಆದಷ್ಟು ಅಲ್ಲಿರೋ ಪ್ಲೇಸಸ್ನ ಕವರ್ ಮಾಡೋದಾಗಲಿ ಆಗ್ತೀನಿ. ಇನ್ ಕೇಸ್ ರೆಗ್ಯುಲರಾಗಿ ಯಾರು ನೋಡ್ತಾರೆ ನೋಡಿ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟು ಡೌನ್ಫಾಲ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ 7 ವೀಡಿಯೋಗಷ್ಟು ಯಾವಾಗ ಸ್ಟ್ರೈಕ್ ಕೊಟ್ಟರು ಆವಾಗಿಂದ ಯಾವ ವೀಡಿಯೋನೂ ನಾನು ಪುಷ್ ಆಗ್ತಾಯಿಲ್ಲ. ಹಂಗಂತೇಳಿ ಪುಷ್ ಆಗ್ತಾಯಿಲ್ಲ ಅಂತೇಳಿ ಸೈಲೆಂಟ್ ಇರೋಕ್ಕಾಗಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಎಲ್ಲ ಮ್ಯಾಚ್ ನೋಡಬೇಕಂತ, ನಾನು ಆ ಪ್ರೊಸೆಸ್ಸಿನ ಮೇಲೆ ಹೋಗ್ತೀನಿ, ಏನು ಮಾಡೋಕ್ಕಲ್ಲ. ಆದರೆ ಇನ್ಸ್ಟಾಗ್ರಾಮ್ ಒಂದು ನನಗೆ ಚೆನ್ನಾಗಿದ್ದರೆ ನನಗೆ ಇನ್ನೂ ಸಪೋರ್ಟ್ ಚೆನ್ನಾಗಿ ಸಿಗೋದು. ಆದರೆ ನೋಡಿ ಇವಾಗ ಇನ್ಸ್ಟಾಗ್ರಾಮಿಂದನೇ ನಾನು ಇಲ್ಲಿ ಅಹಮದಾಬಾದ್ ಬಂದ್ರೂ ಉಳ್ಕೊಳ್ಳೋಕೆ ಜಾಗ ಆಗಲಿ, 3 ಹೊತ್ತು ಊಟ ಆಗಲಿ, ಒಬ್ಬಣ್ಣ ಪರಿಚಯ ಆಗಿದ್ದಾರೆ, ಚೇತುನ ಪ್ರಜ್ಜು ಅಂತ ಅವ್ರ ಹೆಸರಿದೆ. ಅವರು ನಾನು ಬಂದಾಗಿಂದ 30ನೇ ತಾರೀಕಿಂದ ಇವತ್ತು 2ನೇ ತಾರೀಕು, 4ನೇ ತಾರೀಕು ಇಲ್ಲೇ ಇರ್ತೀನಿ. ಅವರೇ ಹೇಳಿದ್ದಾರೆ ನಾನು ಚೆನ್ನಾಗಿ ನಾನು ನೋಡ್ಕೊತೀನಿ, ಏನೂ ಟೆನ್ಷನ್ ತೊಗೋಬೇಡ, ಬೇಕಾದ್ರೆ ನೀನು ಏನಾದರೂ ಸುತ್ತಾಡಬೇಕಂದ್ರೆ ಗಾಡಿ ಕೊಡ್ತೀನಿ, ಏನಾದರೂ ಊಟ ಬೇಕಿದ್ರೆ ಫೋನ್ ಹಾಕು, ಏನೇ ಇದ್ದರೂ ನೀನು ಒಂದು ಫೋನ್ ಹಾಕು, ನಾ ಇಲ್ಲಿ ಬಂದು ನಿನಗೇನು ಬೇಕೋ ಅದು ಹೋಗ್ತೀನಿ ಅಂತ. 3 ದಿನ ಆಯಿತು, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಅದಕ್ಕೆ ಇಷ್ಟು ಚೆನ್ನಾಗಿದ್ದೀನಿ. ಅಂದರೆ ನಾನು ಇಲ್ಲಿಗೆ ಬಂದಾಗ ಮಸ್ಟ್ ನನಗೆ ಫಸ್ಟ್ ಬೇಕಾಗಿದ್ದು ದುಡ್ಡು ಬೇಕಾಗುತ್ತೆ. 3 ದಿನ ಅಷ್ಟೇ ಅಂದರೆ ಇಲ್ಲೇ ಹೋಯ್ತು ಒಂದು $3,000. ಇಲ್ಲಿದ್ದು ಆರಾಮಾಗಿ ಫ್ರೀಡಮ್ಗೆ ಒಬ್ಬನೇ ಇದ್ದೀನಿ, $3,000 ಸೇವ್ ಆಯಿತು. ಅವರು ಈ ವಿಡಿಯೋ ನೋಡಿ ಲೇಟಾಗಿ ಇನ್ನು ಅಪ್ಕಮಿಂಗಲ್ಲಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗೋದನ್ನ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ ಕೇಸ್ ರೆಗ್ಯುಲರಾಗಿ ಹೆಂಗೆ ನೋಡ್ತಾಯಿದ್ದೀರಿ ಹಂಗೆ ಸಪೋರ್ಟ್ ಮಾಡಿ. ಇನ್ನು ಈ IPL ಮುಗ್ದಿದ್ದೆ ಪ್ರ್ಯಾಂಕ್ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಅದು ನಂದೇನಿತ್ತಂದರೆ 14 ಮ್ಯಾಚ್ ಯಾರು ಇದುವರೆಗೂ ಹೋಗಿ ನೋಡಿದ್ದಿಲ್ಲ, ನೋಡಿದ್ರು ನನ್ನ ಕಣ್ಣಿಗೆ ಬಿದ್ದಿಲ್ಲ, ನೋಡಿರ್ತಾರೆ ಆದರೆ ಯಾರು ಹೋಗಿ ನೋಡಿಲ್ಲ. ಅದನ್ನ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೆ. ಕಂಪ್ಲೀಟಾಗಿ ಅದು ಮಾಡಲಾರ್ದಂಗೆ ಆಗಿದೆ. ಆದರೂ ಟ್ರೈ ಮಾಡ್ತೀನಿ. ಇಷ್ಟು ಗಂಟ ಇದು 9 ಮ್ಯಾಚ್ ಗಂಟ ಬಂದಿದ್ದೀನಿ, ಇನ್ನು 5 ಮ್ಯಾಚ್ಗೆ ಹಿಂದೆ ಹೋಗೋಕ್ಕಾಗುತ್ತಾ ನೋಡೋಣ ಲಾಸ್ಟ್ವರೆಗೂ. ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹಿಂಗೆ ಅದೇ ನನಗೆ ಕಾಪಿರೈಟ್ ಕೊಟ್ಟಿದೆ, ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಎಲ್ಲ ವೀಡಿಯೋ ಡಿಲೀಟ್ ಆಯಿತು. ಇಲ್ಲ ಒಂದು ವಾರ್ನಿಂಗನ್ನು ಕೊಟ್ಟಿದ್ದರು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನೆಲ್ಲ ಸರಿಪಡಿಸ್ಕೊತಾ ಇದ್ದೆ. ಅದು ಸ್ಟೇಡಿಯಂ ತೋರಿಸ್ಲಾರ್ದ ಓನ್ಲಿ ನನ್ನ ಫೇಸಲ್ಲೇ ನಾನು ಇದು ಮಾಡ್ತಿದ್ದೆ. ಸ್ಕೋರಲ್ಲಿ ಹೊಡಿತಾ ಇದ್ದರೆ ಜಸ್ಟ್ ನನ್ನ ಫೇಸ್ನೇ ತೋರಿಸ್ಬಿಟ್ಟು ಅದನ್ನ ನಾನು ಎಲ್ಲ ತಪ್ಪನ್ನು ಸರಿಪಡಿಸ್ಕೊತಾ ಇದ್ದೆ. ಇವಾಗ ಸ್ಟ್ರೈಕ್ ಕೊಟ್ಟಿರೋ ಕಾರಣಕ್ಕಾಗಿ ನಾನು ಏನು ಮಾತಾಡ್ತಾಯಿದ್ದೀನಿ, ನನಗೇ ಒಂಥರ ಮನ್ಸು ಕೆಟ್ಟೋಗ್ಬಿಟ್ಟಿದೆ. ನೆಕ್ಸ್ಟ್ ಏನು ಮಾಡೋದಂತ. ಇದೇನು ಫಸ್ಟ್ ಅಲ್ಲ, ಜಸ್ಟ್ ಇದೊಂದು ಲೆಸನ್ನು. ಇವಾಗ ಇದಿಲ್ಲಾಂದ್ರೆ ಆಗೋದಂತಲ್ಲ, ಮುಂದೆ ಏನೋ ಒಂದು ಮಾಡ್ತಿರ್ಬೇಕು. ಸಿಗೋಣ ನೆಕ್ಸ್ಟು. ನಾನು ಇನ್ನೊಂದು ಚಾನಲಲ್ಲಿ ರೆಗ್ಯುಲರಾಗಿ ಅದು ಚಾನಲ್ ಹೋದ್ರೂ ನಂಗೆ ಪರವಾಗಿಲ್ಲ, ಅಲ್ಲಿ ನಾನು ಸ್ಟೇಡಿಯಂ ವೀಡಿಯೋಸ್ ಹಾಕ್ತೀನಿ. ಇನ್ ಕೇಸ್ ನಿಮ್ಗೇನೇನು ಇಂಟ್ರೆಸ್ಟ್ ಇದ್ದರೆ ನೋಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.